ಗೋಧಿ ಹಿಟ್ಟಿನಲ್ಲಿ ಒಂದು ಸಿಂಪಲ್ ಆಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ. ಇದು ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಏನಾದರೂ ಸ್ವೀಟ್ ತಿನ್ನಬೇಕಂತ ಅನಿಸ್ತಿದ್ರೆ ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ವಾವ್, ನೋಡಿ ಎಷ್ಟು ಜ್ಯೂಶಿಯಾಗಿ ಬಂದಿದೆ ನೋಡಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ 2 ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ. ಮತ್ತು ಒಂದು 3 ಚಮಚ ಆಗುವಷ್ಟು ರವೆ ಹಾಕ್ತಿದ್ದೀನಿ. ನೀವಿಲ್ಲಿ ಬಾಂಬೆ ರವೆ ಕೂಡ ಹಾಕೋಬೋದು, ಚಿರೋಟೆ ರವೆ ಇದ್ದರೆ ಅದು ಕೂಡ ಹಾಕೋಬೋದು. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಇಲ್ಲಿ ಅಡುಗೆ ಸೋಡಾ ಹಾಕ್ತಿದ್ದೀನಿ. ಜಾಸ್ತಿ ಹಾಕಬಾರ್ದು, ಒಂದು ಸಣ್ಣ ಚಮಚಲೆ ಒಂದು ಅರ್ಧ ಚಮಚ ಹಾಕಿದರೆ ಸಾಕಾಗುತ್ತೆ. ಇವಾಗ ಏನಿಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು. ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಆ ರೀತಿ ಮೀಡಿಯಮ್ ಆಗಿ ಇಲ್ಲಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಇರುವಂತಹ ಸಾಮಗ್ರಿನ ಬಳಸಿ. ಓಕೆ ನೋಡಿ, ಇವಾಗ ಹಿಟ್ಟ ನಾದ್ಕೊಂಡಾಗಿದೆ. ನಾದ್ಮೇಲೆ ಇದಕ್ಕೆ ಮತ್ತೆ ಮೇಲೆ 1 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಮತ್ತೆ ಒಂದು ಸ್ವಲ್ಪನೇ ನಾದ್ಕೊಂಡಿನಿ. ಇವಾಗ ಇದಕ್ಕೆ ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 10 ನಿಮಿಷ ಆಗೋ ತನಕ ಇದಕ್ಕೆ ಪಾಕನ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು 2 ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ನಾನಿಲ್ಲಿ ಯಾವ ಕಪ್ಪಿಲೆ ಹಿಟ್ಟು ತೊಗೊಂಡಿನಲ್ವ ಅದೇ ಕಪ್ಪಿಲೆ 2 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ನಮಗೆ ಇಲ್ಲಿ ಒಂದೆಳೆ ಪಾಕ ಬೇಕು. ನಿಮಗೆ ಒಂದೆಳೆ ಪಾಕ ಮಾಡೋದು ಬರೋಲ್ಲ ಅಥವಾ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ, ಸಕ್ಕರೆ ಕರಗಿ ನೀರು ಕುದಿ ಬರುತ್ತೆ ನೋಡಿ, ನಂತರ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೆಳೆ ಪಾಕ ಬಂದುಬಿಡುತ್ತೆ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಗೆ ಒಂದು ಸ್ವಲ್ಪ ಕೇಸರ ಹಾಕ್ಕೊಂಡಿನಿ. ಓಕೆ, ಇವಾಗ ನೋಡಿ ನೀರು ಕುದಿ ಬಂದಿದೆ, ಹಾಗೆ ಸಕ್ಕರೆ ಕೂಡ ಕರಗಿದೆ. ಇವಾಗ ಏನು ಮಾಡಬೇಕು, ಗ್ಯಾಸ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಜಾಸ್ತಿ ಇಟ್ಟು ಟೈಮ್ ಹಚ್ಚಿ ಒಂದು 4-5 ನಿಮಿಷ ಕುದಿಸ್ಕೊಂಡ್ರೆ ಸಾಕಿವಾಗ. ನಂತರ ಇದು ಸ್ವಲ್ಪನೇ ಗಟ್ಟಿಯಾಗುತ್ತೆ, ಅಥವಾ ನಾವು ಕೈಗೆ ಈ ರೀತಿ ಜಿಗಟ್ ಆಗಬೇಕು, ಅಂದ್ರೇ ಇದು ರೆಡಿಯಾಗಿದೆ ಅಂತ ಅರ್ಥ. ಜಾಸ್ತಿ ಗಟ್ಟಿಯಾಗಿದ್ದರೆ ಇರೋದಿಲ್ಲ. ಹೀಗಾಗಿ ಇಲ್ಲಿ ಜಾಸ್ತಿ ಕೂಡ ಕುದಿಸ್ಕೋಬಾರ್ದು, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಗ್ಯಾಸ್ನಲ್ಲಿ. ಇಲ್ಲಿ ಪಾಕನ ಕೆಳಗಡೆ ಎತ್ತಿಟ್ಕೊಂಡಿನಿ. ಇವಾಗ ಇನ್ನೊಂದು ಕಡಾಯಿನಲ್ಲಿ ಎಣ್ಣೆ ಕೂಡ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಹಿಟ್ಟಿಗೆ ಕೂಡ ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 10 ನಿಮಿಷ ಆದಮೇಲೆ ಇಲ್ಲಿ ಮತ್ತೆ ಒಂದು ಸ್ವಲ್ಪನೇ ಹಿಟ್ಟನ್ನು ನಾದ್ಕೊಂಡಿದ್ದಕ್ಕೆ ಒಂದು 2 ಭಾಗ ಮಾಡ್ತಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಇವಾಗ ಏನಿಲ್ಲ, ಇದನ್ನು ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ಪೂರ್ತಿ ತೆಳ್ಳಗೆ ಕೂಡ ಇರಬಾರ್ದು ಮತ್ತು ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಅಷ್ಟೇ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ನಾವೇನು ಶಂಕರಪೋಳೆ ಮಾಡ್ತೇವಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಓಕೆ ನೋಡಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಇಷ್ಟಾದರೆ ಸಾಕು. ಜಾಸ್ತಿ ದಪ್ಪನಿಲ್ಲ, ಜಾಸ್ತಿ ತೆಳ್ಳಗೆ ಕೂಡ ಇಲ್ಲ. ಆ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ನಂತರ ಈ ರೀತಿ ಕಪ್ ತೊಗೊಂಡು ಕಟ್ ಮಾಡ್ಕೋಬೋದು. ಎಲ್ಲನೂ ಒಂದೇ ಸೈಜ್ನಲ್ಲಿ ನೀಟಾಗಿ ಬರುತ್ತೆ. ನಿಮಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಒಂದು ಬ್ಯಾಚ, ಅಲ್ಲಿ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ನಾನು ಸ್ಲೋ ಗ್ಯಾಸ್ನಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಹಿಟ್ಟನ್ನ ನೀವು ಮತ್ತೆ ಬಳಸ್ಕೋಬೋದು ಸೆಕೆಂಡ್ ಟೈಮ್ನಲ್ಲಿ. ಎಲ್ಲನೂ ಒಂದೇ ಸೈಜ್ನಲ್ಲಿ ಇರುತ್ತೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ಪ್ಲೇಟ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೋದು. ಓಕೆ, ಇವಾಗ ಈ ಒಂದು ಬ್ಯಾಚ್ ನಾನು ಕರ್ದು ತೊಗೊತಿದ್ದೀನಿ. ಇಲ್ಲಿ ನೋಡಿ, ಎಣ್ಣೆ ಜಾಸ್ತಿ ಬಿಸಿ ಇಲ್ಲ. ಸೊ ಇಲ್ಲಿ ಎಣ್ಣೆ ಜಾಸ್ತಿ ಬಿಸಿ ಆಗಿದ್ರೆ ನೀವಿಲ್ಲಿ ಗ್ಯಾಸ್ನ ಬಂದ್ ಮಾಡ್ಕೊಂಡು ಹಾಕೋಬೋದು, ನಡೆಯುತ್ತೆ. ಇವಾಗ ಏನಿಲ್ಲ, ನಾರ್ಮಲ್ ನಾವು ಜಾಮೂನ್ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದು ಕೂಡ 2 ಸೈಡ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರ್ದು ತೊಗೋಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಏನಾದರೂ ಸ್ವೀಟ್ ತಿನ್ಬೇಕನ್ಸಿದ್ರೆ ಮಿಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಇವಾಗ ಈ ರೀತಿ 2 ಕಡೆಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಮಾಡಿ ತೊಗೋಬೇಕಾಗುತ್ತೆ ಅಷ್ಟೇ. ಓಕೆ, ಆವಾಗವಾಗ ನಾನಿಲ್ಲಿ ಉಲ್ಟಾ ಹಾಕ್ತಿದ್ದೀನಿ, ಎಲ್ಲನೂ ಈಕ್ವಲಿ ಕಲರ್ ಬರಬೇಕಂತೇಳಿ. ಓಕೆ, ಇವಾಗ ಈ ಒಂದು ಬ್ಯಾಚ ರೆಡಿಯಾಗಿದೆ. ಇವಾಗ ರೆಡಿ ಆದಮೇಲೆ ನಾನಿಲ್ಲಿ ಇನ್ನೊಂದು ಬ್ಯಾಚನ್ನ ಇಲ್ಲಿ ರೆಡಿ ಮಾಡ್ಕೊಂಡಿನಿ ನೀವು ನೋಡ್ತಿರ್ಬೋದು. ಓಕೆ, ಇವಾಗ ಇದು ಕೂಡ ರೆಡಿಯಾಗಿದೆ. ಇವಾಗ ಅಂದರೆ ಇಲ್ಲಿ ಕೆಂಪು ಆಗೋ ತನಕ ಇಲ್ಲಿ ನಾನು ಸೈಡ್ನಲ್ಲಿ ಹಾಗೇ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಮೊದಲು ಹಾಕಿದ ಬ್ಯಾಚೆ ಅದು ಇದು ಹೆಚ್ಚಲ್ಲಿ ಈ ರೀತಿ ಕೆಂಪು ಮಾಡ್ಕೊಂಡು ತೊಗೋಬೇಕು ಅಷ್ಟೇ.
ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಇದು ಮೈದಾ ಹಿಟ್ಟು ಬಳಸ್ಕೊಂಡು ಮಾಡೋದು, ಬಟ್ ನಾನು ಹೆಲ್ದಿಯಾಗಿರಲಿ ಅಂತೇಳಿ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ಹಾಗೆ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿನಿ. ಮಕ್ಕಳಿಗಂತೂ ಈ ಸ್ವೀಟ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೋಡಿ ಜಾಮೂನ್ ಮಾಡ್ಕೊತೇವಲ್ಲ ಅದೇ ರೀತಿ ಕಲರ್ ಬರಬೇಕು ಇದಕ್ಕೆ. ನೀವು ನೋಡ್ತಿರ್ಬೋದು ಇಷ್ಟು ಕೆಂಪಾದ್ರೆ ಸಾಕಾಗುತ್ತೆ. ಇನ್ನೊಂದು ಬ್ಯಾಚ್ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಪಾಕ ಕೂಡ ಬಿಸಿಯಾಗಿರಬೇಕು, ಹಾಗೆ ಇದು ಕೂಡ ಬಿಸಿಯಾಗಿರಬೇಕು, ಎರಡೂ ಬಿಸಿಯಾಗಿರಬೇಕು. ಪಾಕ ತಣ್ಣಗಾಗಿದ್ದರೆ ನೀವು ಮತ್ತೆ ಬಿಸಿ ಮಾಡ್ಕೋಬೋದು. ನಾನು ಕೂಡ ಇಲ್ಲಿ ಪಾಕ ಒಂದು ಸ್ವಲ್ಪನೇ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅಂದರೆ ಎರಡೂ ಬಿಸಿಯಾಗಿರಬೇಕು ಅಷ್ಟೇ. ಓಕೆ, ಈ ರೀತಿ ನೀಟಾಗಿ ಪಾಕದಲ್ಲಿ ಇದನ್ನು ಹಾಕ್ಕೋಬೇಕಾಗುತ್ತೆ. ಹಾಕಿದರೆ ತುಂಬ ಸಾಫ್ಟ್ ಆಗುತ್ತೆ ಈ ಸ್ವೀಟ್ ರೆಸಿಪಿ. ಓಕೆ ನೋಡಿ, ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ನಾನು ರೆಡಿ ಮಾಡ್ಕೊಂಡಿನಿ. ಇನ್ನೊಂದು ಬ್ಯಾಚ್ ಮತ್ತೆ ಹಾಕುವಾಗ ಮತ್ತೆ ಪೂರ್ತಿ ತಣ್ಣಗಾಗಿತ್ತು ಈ ಪಾಕ. ಹೀಗಾಗಿ ಇನ್ನೊಂದು ಬ್ಯಾಚ್ ರೆಡಿ ಆಗೋ ತನಕ ನಾನು ಇದಕ್ಕೆ ಹಾಗೇ ಬಿಟ್ಟಿದ್ದ. ಅಂದರೆ ಟೋಟಲ್ ನಾನಿಲ್ಲಿ ಒಂದು 3 ಸಲ ಮಾಡಿ ತೊಗೊಂಡಿದ್ದ. ಮತ್ತು ಇದಕ್ಕೆ ಫೈನಲಿ 1 ನಿಮಿಷ ಆಗೋ ತನಕ ನಾನು ಬಿಸಿ ಮಾಡೋದಕ್ಕೆ ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡು ನೀವು ನೋಡ್ತಿರ್ಬೋದು ಇವಾಗ. ಅಂದರೆ ಎರಡೂ ಬಿಸಿ ಆಗಿರಬೇಕಿಲ್ಲ ಅಷ್ಟೇ. ಇಲ್ಲಿ ಲಾಸ್ಟ್ ಬ್ಯಾಚ್ ಹಾಕುವಾಗ ಕೂಡ ಪಾಕ ತಣ್ಣಗಾಗಿತ್ತು. ಹೀಗಾಗಿ ನಾನು ಮತ್ತೆ ಏನು ಮಾಡಿದ್ದೀನಿ, ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ ಪಾಕ ಬಿಸಿ ಮಾಡೋದಕ್ಕೆ. ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೋದು ನೀವಿಲ್ಲಿ. ಸರಿಯಾಗಿ ಪಾಕ ಹೀರ್ಕೊಳ್ಳುತ್ತೆ ಇಲ್ಲಿ ಬಿಸಿ ಪಾಕ ಇದ್ದರೆ. ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ಸ್ವೀಟ್ ರೆಸಿಪಿ. ಓಕೆ ನೋಡಿ, ಸರಿಯಾಗಿ ಪಾಕದ ಜೊತೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿನಿ. ನೋಡಿ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಸ್ಟಾರ್ಟ್ ಆದಮೇಲೆ ನೀವಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೋಬೋದು ಇವಾಗ. ಗ್ಯಾಸ್ ಆಫ್ ಮಾಡ್ಕೊಂಡು ಜಸ್ಟ್ ಇದಕ್ಕೆ ನಾನು 1 ಗಂಟೆ ಹಾಗೇ ಬಿಡ್ತಿದ್ದೀನಿ. ಓಕೆ, ಇವಾಗ ಗ್ಯಾಸ್ ಬಂದ್ ಮಾಡಿ ನಾನು 1 ಗಂಟೆ ಹಾಗೇ ಬಿಟ್ಟಿದ್ದ. 1 ಗಂಟೆ ಆದಮೇಲೆ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ. ಏನು ಸಖತ್ತಾಗಿ ಬಂದಿದೆ ನೋಡಿ, ಕಲರ್ ಇರ್ಬೋದು ಹಾಗೆ ಟೆಕ್ಸ್ಚರ್ ಇರ್ಬೋದು, ಮಸ್ತಾಗಿ ಬಂದಿದೆ. ಅಷ್ಟೇ ರುಚಿಯಾಗಿತ್ತು. ಮತ್ತು ನನಗೆ ಬಹಳಷ್ಟು ಜನ ತುಂಬಾ ಕಾಮೆಂಟ್ ಮಾಡಿ ಕೇಳ್ತಿದ್ದಾರೆ, ಯಾಕೆ ನೀವು ಮರಾಠಿ ಮಿಕ್ಸ್ ಮಾಡ್ತಿದ್ದೀರಾ ಅಂತೇಳಿ. ಸೊ ಇವಾಗ ನಾನು ಇರೋದು ಪುಣೆನಲ್ಲಿ. ನಾವು ಪ್ರಾಪರ್ ಗುಲ್ಬರ್ಗಾದವರು, ಅಂದರೆ ಒಂದು ಹಳ್ಳಿ ಬರುತ್ತೆ ಗುಲ್ಬರ್ಗಾನಲ್ಲಿ ಸೈಡ್ನಲ್ಲಿ, ಆ ಹಳ್ಳಿದವರು. ಬಟ್ ಇವಾಗ ಇರೋದು ಅಂದರೆ ಸೆಟ್ಲ್ ಆಗಿದ್ದು ಮಹಾರಾಷ್ಟ್ರದ ಪುಣೆನಲ್ಲಿ. ಅಂದರೆ ಇಲ್ಲಿ ಟೋಟಲಾಗಿ ದಿನಾಲೂ ಇಲ್ಲಿ ಕನ್ನಡ ಯಾರೂ ಮಾತೇ ಆಡೋದಿಲ್ಲ, ಎಲ್ಲರೂ ಮರಾಠಿ ಮಾತಾಡೋದು. ಬಟ್ ನನಗನ್ಸುತ್ತೆ ಕನ್ನಡ ನಾನು ಸರಿಯಾಗಿ ಮಾತಾಡ್ತೀನಂತ. ಬಟ್ ನಿಮಗೆ ನೋಡ್ತಿರ್ತೀರಲ್ವ, ನಿಮಗೆ ಗೊತ್ತಿರುತ್ತೆ ನಾನೇನೆಲ್ಲ ತಪ್ಪು ಮಾಡ್ತೀನಿ ಅಂತೇಳಿ. ಇವಾಗ ಎಲ್ಲ ಕನ್ಫ್ಯೂಷನ್ ದೂರ ಆಗಿದೆ ಅನ್ಕೋತೀನಿ. ನಾನು ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಈ ಸಿಂಪಲ್ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.